ಆ ಮುದುಕನು ತನ್ನ ಹೊಟ್ಟೆಯ ಮೇಲೆ ಶ್ರೀಗಂಧದ ಜೇಡಿಮಣ್ಣನ್ನು ಹಚ್ಚಿಕೊಂಡ ತಕ್ಷಣ ಮುಂದಿನ ಕ್ಷಣದಲ್ಲಿ ಅವನ ಹೊಟ್ಟೆಯ ಮೇಲೆ ದೊಡ್ಡ ಹಾವಿನ ಆಕಾರ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು. ಅವನ ಹೊಟ್ಟೆಯಲ್ಲಿ ಗದ್ದಲ ಹೆಚ್ಚಾಯಿತು. ಒಳಗೆ ಹಾವು ಬೆಳೆಯುತ್ತಿರುವಂತೆ. ಈಗ ನೋವು ತುಂಬಾ ತೀವ್ರವಾಗಿತ್ತೆಂದರೆ ಅವನು ತನ್ನ ಹೆಂಡತಿಯನ್ನು ಕರೆಯಲು ಹೋದನು. ಹಾವು ಚಲಿಸುತ್ತಿದ್ದಂತೆ ಅದರ ಹೊಟ್ಟೆಯಲ್ಲಿ ತೀವ್ರವಾದ ನೋವು ಅನುಭವಿಸಲು ಪ್ರಾರಂಭಿಸಿತು. ಅದರ ಹೊಟ್ಟೆಯಲ್ಲಿ ನಾಗರ ಹಾವು ಬೆಳೆಯುತ್ತಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಸಹಾಯಕ್ಕಾಗಿ ಅವನು ತನ್ನ ಹೆಂಡತಿಯ ಬಳಿಗೆ ಹೋಗಲು ಬಯಸಿದನು. ಆದರೆ ನಂತರ ಅವನಿಗೆ ಮಾತನಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಅರಿವಾಯಿತು. ಗಂಟಲಲ್ಲಿ ಏನೋ ಸಿಲುಕಿಕೊಂಡಂತೆ. ಅವನ ಹೆಂಡತಿ ಡ್ರಾಯಿಂಗ್ ರೂಮಿನಲ್ಲಿ ಪುಸ್ತಕ ಓದುತ್ತಾ ಕುಳಿತಿದ್ದಳು. ಅವನಿಗೆ ತನ್ನ ಸ್ಥಿತಿಯ ಬಗ್ಗೆ ತಿಳಿದಿರಲಿಲ್ಲ. ಈಗ ಅವನು ಸಂಪೂರ್ಣವಾಗಿ ಹೆದರಲು ಪ್ರಾರಂಭಿಸಿದನು. ಹೇಗೋ ಒದ್ದಾಡುತ್ತಾ ಬಾತ್ರೂಮ್ಗೆ ಹೋಗಿ 1 ಕಪ್ ನೀರು ತುಂಬಿಸಿಕೊಂಡು ಹೊಟ್ಟೆಯ ಮೇಲೆ ಸುರಿದುಕೊಂಡ. ಮಣ್ಣು ತೊಳೆದ ತಕ್ಷಣ ಅವನಿಗೆ ಸ್ವಲ್ಪ ಸಮಾಧಾನವಾಯಿತು. ಅವನು ಮತ್ತೆ ಜೀವಕ್ಕೆ ಬಂದಂತೆ ತೋರುತ್ತಿತ್ತು. ಆದರೆ ಕೆಳಗೆ ಹರಿಯುವ ನೀರಿನಲ್ಲಿ ಹಾವಿನ ನೆರಳು ರೂಪುಗೊಳ್ಳುತ್ತಿರುವುದು ಅವನಿಗೆ ಕಾಣಿಸಲಿಲ್ಲ. ಅವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಇದ್ದಕ್ಕಿದ್ದಂತೆ ಶ್ರೀಗಂಧದ ನೀರು ಸಣ್ಣ ಹಾವಿನ ಆಕಾರವನ್ನು ಪಡೆದಿರುವುದನ್ನು ನಾನು ನೋಡಿದೆ. ಇದ್ದಕ್ಕಿದ್ದಂತೆ ಇಡೀ ನೀರು ಒಂದು ದೊಡ್ಡ ಹಾವಿನ ಆಕಾರವನ್ನು ಪಡೆದುಕೊಂಡಿತು. ಅದು ಅವನ ಮೇಲೆ ನೇರವಾಗಿ ದಾಳಿ ಮಾಡಲು ಪ್ರಾರಂಭಿಸಿತು. ಅವನು ಭಯದಿಂದ ಕೆಳಗೆ ಬಿದ್ದನು ಮತ್ತು ಅವನು ಬೀಳುತ್ತಿದ್ದಂತೆ ನೀರಿನ ಬಕೆಟ್ ಉರುಳಿತು. ಅದರಲ್ಲಿ ತುಂಬಿದ್ದ ನೀರು ಹರಿದು ಹೋಗಿ ಹಾವನ್ನು ಹೊತ್ತುಕೊಂಡು ಹೋಯಿತು. ಹೇಗೋ ಅವನ ಪ್ರಾಣ ಉಳಿಸಿದ. ಎಲ್ಲರ ಅನುಮಾನ ಈಗ ಬಿದ್ದಿದ್ದು ಹಿಂದಿನ ತೋಟದಲ್ಲಿ ನಿರ್ಮಿಸಲಾದ ನಕಲಿ ಪರ್ವತದ ಮೇಲೆ. ಒಂದೇ ಪರ್ವತವು ಎಲ್ಲರಿಗೂ ತೊಂದರೆ ನೀಡುತ್ತಿದೆ ಎಂದು ಜನರು ಭಾವಿಸಿದರು. ಏತನ್ಮಧ್ಯೆ ವೃದ್ಧನ ಮಗಳು ಕಬ್ಬಿಣದ ರಾಡ್ನೊಂದಿಗೆ ಅದೇ ಬೆಟ್ಟವನ್ನು ತಲುಪಿದಳು ಮತ್ತು ಕೋಪದಿಂದ ಅದನ್ನು ಮುರಿಯಲು ಪ್ರಾರಂಭಿಸಿದಳು. ಮತ್ತೊಂದೆಡೆ ಅವನ ತಂಗಿ ಅವನನ್ನು ತಡೆಯಲು ಪ್ರಯತ್ನಿಸುತ್ತಲೇ ಇದ್ದಳು. ಆದರೆ ಅವನು ಅವಳನ್ನು ದೂರ ತಳ್ಳಿದನು. ಅವನು ಮತ್ತೆ ರಾಡ್ನಿಂದ ಬೆಟ್ಟವನ್ನು ಮುರಿಯಲು ಪ್ರಯತ್ನಿಸಿದಾಗ ಒಳಗೆ ಏನೋ ಎಚ್ಚರವಾದಂತೆ ಚಲನೆ ಹೆಚ್ಚಾಯಿತು. ತಂಗಿ ಅವಳನ್ನು ತಡೆಯಲು ಪ್ರಯತ್ನಿಸಿದಳು, ಆದರೆ ಅವಳು ಕೇಳಲಿಲ್ಲ. ನಿರಂತರ ಗಾಯಗಳಿಂದಾಗಿ ಒಳಗೆ ಅಡಗಿದ್ದ ಹೆಬ್ಬಾವು ಕೋಪಗೊಂಡಿತು. ಕಿಟಕಿಯಿಂದ ಇದನ್ನೆಲ್ಲ ನೋಡುತ್ತಿದ್ದ ವೃದ್ಧ ಭಯದಿಂದ ಹೊರಗೆ ಓಡಿ ಬಂದ. ಆ ಹೊತ್ತಿಗೆ ತುಂಬಾ ತಡವಾಗಿತ್ತು. ಅವನಿಗೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ಹುಡುಗಿ ಯಾರ ಮಾತನ್ನು ಕೇಳಲು ಸಿದ್ಧಳಿರಲಿಲ್ಲ. ಮುಂದಿನ ಭಾಗಕ್ಕೆ ಸಬ್ಸ್ಕ್ರೈಬ್ ಮಾಡಿ.